ಇನ್ನು ಜೆಡಿಎಸ್ನ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಜಿಟಿಡಿಗೆ ಶಾಕ್ ಕೊಡಲು ಎಚ್ಡಿಕೆ ಮುಂದಾಗಿದ್ದಾರೆ. ಜಿಟಿಡಿಗೆ ಶಾಕ್ ಕೊಡಲು ಮುಂದಾದ ಎಚ್ಡಿ ಕುಮಾರಸ್ವಾಮಿ. ಜೆಡಿಎಸ್ ಶಾಸಕರು ಹಾಗೂ ಎಚ್ಡಿಕೆ ಕಡೆಯಿಂದ ಜಿಟಿಡಿಗೆ ಶಾಕ್ ಒಂದು ಸಿಕ್ಕಿದೆ. ಜೆಡಿಎಸ್ನ ಕೋರ್ ಕಮಿಟಿ ಅಧ್ಯಕ್ಷರ ಬದಲಾವಣೆಗೆ ಪಕ್ಷದಲ್ಲಿ ಪ್ಲಾನ್ ಅನ್ನ ಮಾಡಿಕೊಡಲಾಗ್ತಿದೆ. ಹಾಲಿ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವ ಜಿಟಿಡಿ ಅವರನ್ನ ಕೆಳಗಿಳಿಸಲು ಜೆಡಿಎಸ್ ಪಕ್ಷದಿಂದ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಬಹುತೇಕ ಕೋರ್ ಕಮಿಟಿಗಳಿಗೆ ನಿರಂತರವಾಗಿ ಜಿಟಿಡಿ ಏನು ಗೈರು ಹಾಜರಾಗ್ತಿದ್ದಾರೆ. ಅದಕ್ಕೋಸ್ಕರ ಕೋರ್ ಕಮಿಟಿ ಅಧ್ಯಕ್ಷರನ್ನ ಚೇಂಜ್ ಮಾಡುವ ಪ್ಲಾನ್ ಜೆಡಿಎಸ್ ನಲ್ಲಿ ನಡೀತಿದೆ. ಪಕ್ಷದಿಂದ ಅಂತರವನ್ನ ಕೂಡ ಜಿಟಿಡಿ ಅವರು ಕಳ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರ ಬದಲಾವಣೆಗೆ ಪಕ್ಷದಲ್ಲಿ ಒತ್ತಾಯವನ್ನ ಕೂಡ ಮಾಡಲಾಗ್ತಿದೆ. ಹೊಸ ಕೋರ್ ಕಮಿಟಿ ರಚನೆಗೆ ತೀರ್ಮಾನವನ್ನ ಕೂಡ ಮಾಡಿಕೊಂಡಿದೆ ಜೆಡಿಎಸ್. ಹೊಸ ಅಧ್ಯಕ್ಷರ ಆಯ್ಕೆಗೆ ಈಗಾಗಲೇ ಜೆಡಿಎಸ್ ನಲ್ಲಿರುವ ಶಾಸಕರ ಕೂಡ ಕುಮಾರಸ್ವಾಮಿ ಹಾಗೂ ದೇವೇಗೌಡರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಇನ್ನು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರುವಂತಹ ಹಾಗೂ ಜೆಡಿಎಸ್ ಪಕ್ಷದ ಹಳೆಯ ನಾಯಕರು ಕೂಡ ಅಂತ ಹೇಳ್ಬೋದು. ಜಿಟಿಡಿ ಅವರು ಈಗಾಗಲೇ ಜೆಡಿಎಸ್ನ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ಪಕ್ಷದಿಂದ ಬರ್ತಾ ಅವರು ಅಂತರವನ್ನ ಕಾಯ್ಕೊಳ್ತಾ ಇರುವಂತದ್ದು. ಅದಕ್ಕೋಸ್ಕರ ಅವರ ಕೋರ್ ಕಮಿಟಿ ಅಧ್ಯಕ್ಷತೆಯಿಂದ ಕೆಳಗಿಳಿಸಲು ಜೆಡಿಎಸ್ನಿಂದ ಎಲ್ಲ ಪ್ಲಾನ್ಗಳು ಆಗ್ತಿವೆ ಎಂಬ ಮಾಹಿತಿಗಳು ಈಗ ಲಭ್ಯವಾಗಿರುವಂತದ್ದು. ಹಾಲಿ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವ ಜಿಟಿ ದೇವೇಗೌಡರು ಬಹುತೇಕ ಕೋರ್ ಕಮಿಟಿಯಲ್ಲಿ ನಿರಂತರವಾಗಿ ಅಲ್ಲಿ ಏನಾದರೂ ಮೀಟಿಂಗ್ ಆಗಿರಬಹುದು ಅಥವಾ ಪಕ್ಷದ ಸಭೆಗಳು ನಡೆಯುವಂತಹ ಸಂದರ್ಭದಲ್ಲಿ ಜಿಟಿಡಿ ಅವರ ಗೈರು ಹಾಜರಿಕೆ ಬಹುತೇಕವಾಗಿ ಕಂಡು ಬಂದಿರುವಂತದ್ದು. ಅದಕ್ಕೋಸ್ಕರ ಅವರನ್ನ ಪಕ್ಷದಿಂದ ಕೆಳಗಿಳಿಸಲು ಜೆಡಿಎಸ್ ನಲ್ಲಿ ಎಲ್ಲ ಪ್ಲಾನ್ಗಳು ಕೂಡ ನಡೀತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ನೀವು ಎಂಬಂತೆ ಶಾಸಕರಿಂದ ಎಚ್ಡಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರಿಗೆ ಶಾಸಕರು ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಕಾದ್ ನೋಡ್ಬೇಕಿದೆ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ. ಯಾಕಪ್ಪ ಅಂತಂದ್ರೆ ಎಚ್ಡಿ ಕುಮಾರಸ್ವಾಮಿ ಅವರ ಆಪ್ತ ವಲಯದಲ್ಲಿ ಜಿಟಿ ದೇವೇಗೌಡರು ಗುರುತಿಸಿಕೊಂಡಿರುವಂಥದ್ದು. ಹಾಗೆ ಹಳೆಯ ಪಕ್ಷದ ನಾಯಕ ಅಂತಲೂ ಕೂಡ ಹೇಳ್ಬೋದು. ಏನೆಲ್ಲ ಪ್ಲಾನ್ ಅನ್ನ ಮಾಡ್ತಾರೆ, ಕೆಳಗಿಳಿಸ್ತಾರಾ ಅಥವಾ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ನೀಡ್ತಾರಾ ಎಂಬುದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ.